ಅಮ್ಮ ಭೂಮಾತೆ ಏಕೆ ಕಡು ಬಡವನ ಮೇಲೆ ಕೋಪ? ನಾವು ಯಾವ ತಪ್ಪು ಮಾಡಿದೆ ಒಂದು ಈ ಗಣಘೋರ ಶಿಕ್ಷೆ ಹೇಳುತ್ತಾಯಿ ಹೇಳು. ಏಕೆ ನಿನ್ನ ನಂಬಿದ್ದ ತಪ್ಪೆ? ನಾವು ಬಡವರಾಗಿ ಹುಟ್ಟಿದ ತಪ್ಪೆ ಇಲ್ಲ ಹೇಳು ತಾಯಿ ಹೇಳು. ತಾಯಿ ನಿನ್ನ ಮಡಲು ತುಂಬಿದೆ ಬೀಜ ಬರು ಕಡಲ ಹೊಡೆದು ಸಿಡಲು ಬಡದು ಅಂತ ಕರೆಗೆ ಹೋಯ್ತೆ ಮೊಳಕೆ ಹೊಡೆಯುವ ಮಣ್ಣ. ಪ್ರತಿ ವರ್ಷ ಇದೇ ರೀತಿ ಆದರೆ ಈ ಬಡ ರೈತರು ಬದುಕುವುದಾದ್ರೆ ಹೇಳ್ತಾಯಿ ಬದುಕುವುದಾದರೆ ಹೇಗೆ? ಒಂದೆಳೆ ಮಳೆಯಾಗಿ ಬೆಳೆ ಬರೆದರು ನಮ್ಮ ಗಣ ಸರ್ಕಾರವು ಒಳ್ಳೆಯ ಬೆಲೆ ನೀಡುತ್ತಿಲ್ಲ. ಇದೇ ರೀತಿ ಆದರೆ ಸಾಲದ ಸುಳಿಯಿಲ್ಲ ಸಿಕ್ಕು ರೈತ ಸಾವಿಗೆ ಶರಣಾಗತಿ ಆಗ್ತಂತ ಈ ಶರಣಾಗತಿ. ಜನನ ನಿನ್ನದು ಮರಣ ನಿನ್ನದು ಎಲ್ಲದನ್ನು ನಿನ್ನನ್ನೇ ಕುಡಿಯುತ್ತಾ ಈ ನಿನ್ನನ್ನೇ ಕುಡಿದು. ಶಬಾಷ್ ಇನ್ಸ್ಪೆಕ್ಟರ್ ಶಬಾಷ್. ಅಂತೂ ನಾ ಇದ್ದ ಸ್ಥಳ ಪತ್ತೆ ಹಚ್ಚೇ ಬಿಟ್ಟಿರಿ. ಏ ಮಿಸ್ಟರ್, ನಿನ್ನಿಂದ ಶಾಬಾಷ್ಗಿರಿ ಹೇಳಿಸಿಕೊಳ್ಳಲು ನಾನು ಇಲ್ಲಿ ಬಂದಿಲ್ಲ. ಸುಮ್ಮನೆ ಕೊಟ್ಟು ಬಿಡು ಆ ಸೂಟ್ಕೇಸ್ ತುಂಬಿದ ಹಣವನ್ನು. ಸೂಟ್ಕೇಸ್? ಇನ್ಸ್ಪೆಕ್ಟರ್, ಸ್ಮಶಾನಕ್ಕೆ ಹೋದ ಹೆಣ ಈ ಗರುಡನ ಕೈಗೆ ಬಂದ ಹಣ ಅದು ಎಂದು ವಾಪಸ್ ಆಗೋಕೆ ಸಾಧ್ಯವಿಲ್ಲ. ಏ ಗರುಡ, ಸಾಧ್ಯವಾಗದನ್ನು ಸಾಧಿಸಿ ತೋರಿಸುವುದೇ ಈ ಇನ್ಸ್ಪೆಕ್ಟರ್ ಸಂದೀಪನ ಮುಖ್ಯ ಕೆಲಸ. ಮುಂದಿಟ್ಟ ಹೆಜ್ಜೆ ಹಿಂದೆ ಇಡುವುದು ನನ್ನ ಜಾಯಮಾನದಲ್ಲೇ ಇಲ್ಲ. ಜಾಯಮಾನ? ನೋಡಿ ಇನ್ಸ್ಪೆಕ್ಟರ್, ಅದನ್ನೇ ನಾನು ಹೇಳ್ತಾ ಇರೋದು. ನನಗೆ ಬಂದ ಸೇರುವ ಹಣ ಮರಳಿ ವಾಪಸ್ ಕೊಡುವುದಲ್ಲೂ ನನ್ನ ಜೀವನದಲ್ಲೇ ಇಲ್ಲ. ಸುಮ್ಮನೆ ನಿಮ್ಮ ಸಮಯ ಹಾಳು ಮಾಡಬೇಡಿ, ಹೊರಟು ಹೋಗಿಬಿಡು. ಏ ಗೂಂಡ ಗರುಡ, ಮರಳಿ ಮನೆಗೆ ಹೋಗೋಕೆ ನಾನೇನು ಮೂಢನಲ್ಲ. ನೋಡು, ಮರ್ಯಾದೆಯಿಂದ ಕೊಟ್ಟು ಬಿಡು ಆ ಸೂಟ್ಕೇಸ್ ತುಂಬಿದ ಹಣವನ್ನು. ಮರ್ಯಾದೆ? ಇನ್ಸ್ಪೆಕ್ಟರ್, ಮರ್ಯಾದೆ ಎಂಬ 3 ಅಕ್ಷರವನ್ನು ಮರೆತು ಮೋಸ ಎಂಬ 2 ಅಕ್ಷರನ್ನು ಮೈಯಲ್ಲಿ ಮೂಡಿಸಿಕೊಳ್ಳು. ಈ ಮರುಭೂಮಿಯಲ್ಲಿ ಮನುಷ್ಯತ್ವ ಇಲ್ಲದೆ ಮಹಾರಾಜನಂತೆ ಬದುಕಿದ್ದಾನೆ ಈ ಮರ್ಡರರ್ ಗರುಡ. ನೋಡಿ ಇನ್ಸ್ಪೆಕ್ಟರ್, ಬಂದ ದಾರಿಗೆ ಸುಂಕವಿಲ್ಲದಂತೆ ಮರಳಿ ಮನೆಗೆ ಹೋಗುವುದು ಒಳಿತು. ಲೇ ಗರುಡ, ಮರಳಿ ಮನೆಗೆ ಹೋಗೋಕೆ ನಾನೇನು ಮೂಢನಲ್ಲ. ಈ ಸಂದೀಪನ ಹೆಸರು ಕೇಳಿದರೆ ಇಡೀ ರೌಡಿ ಅಡ್ಡನೆ ಗಡಗಡ ನಡುಗುತ್ತದೆ. ಅಂಥದರಲ್ಲಿ ನನ್ನೇ ಎದುರಿಸುವೆಯಾ ಗರುಡ? ಇಂದು ನಿನ್ನ ಗುಂಡಿ ತೋಡುವುದು ಖಂಡಿತ. ಗುಂಡಿ? ಇನ್ಸ್ಪೆಕ್ಟರ್, ಗೊಂಡಿ ತೋಡಕ್ಕೆ ಬಂದಿರೋರು ಎಷ್ಟೋ ಗಂಡಗಳ ಜೋಡೆತ್ತು ನೋಡ್ಲಿಕ್ಕೆ ಇಲ್ಲದಂತೆ ಹೋಗಿರೋದು ಜೋಡ ಎತ್ತು ಗುಂಡಿ. ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ಸಮಯ ಹಾಳು ಮಾಡಿಕೊಳ್ಳಬೇಡಿ. ಇದು ನನ್ನ ಅನುಭವದ ಮಾತು ಇನ್ಸ್ಪೆಕ್ಟರ್. ಲೇ ಗರುಡ, ನಿನ್ನಂತ ಬಂದ ಬುದ್ಧಿ ಮಾಡುವನಿಂದ ಬುದ್ಧಿ ಹೇಳಿಸಿಕೊಳ್ಳುವ ವ್ಯಕ್ತಿ ನಾನಲ್ಲ. ನೋಡು, ಬರೀ ಬಾಯಿ ಮಾತಿನಲ್ಲೇ ಹೇಳ್ತೇನೆ. ಆದರೆ ವಾತು ಸ್ಟೇಷನ್ಗೆ ಮೆರವಣಿಗೆ ಸಮೇತ ಎಳೆದುಕೊಂಡು ಹೋಗುವೆ. ಲೇ ಇನ್ಸ್ಪೆಕ್ಟರ್ ಸಂದೀಪ್, ಏನಂದೆ? ಈ ಭೂಪತಿ ಗಂಡೆದೆಯ ಗರುಡನಿಗೆ
ಮಾತನಾಡಬೇಕಾದರೆ ಮೂತ್ರ ವಿಸರ್ಜನೆ ಮಾಡಿಕೊಳ್ಳುತ್ತಾರೆ. ಅಂಥದ್ರಲ್ಲಿ ನನಗೆ ಒತ್ತು ಸ್ಟೇಷನ್ಗೆ ಎಳ್ಕೊಂಡು ಹೋಗುವಂತೆಯಾ? ಲೇ ಗುಂಡ ಗರುಡ, ಕಾಕಿ ಬಿಚ್ಚಿದ್ರಲ್ಲಿ ರೌಡಿಸಂ ಮಾಡೋದ್ರಲ್ಲಿ ನಿಮ್ಮ ಅಪ್ಪ. ಸುಮ್ಮನೆ ನನ್ನ ಬಿಸಿಲಿಗೆ ಸತ್ತು ಆಹುತಿ ಆಗಬೇಡ. ಕೊಟ್ಟು ಬಿಡ ಹಣವನ್ನು. ತೆಗೆದುಕೋ ಇನ್ಸ್ಪೆಕ್ಟರ್ ಈ ಹಣವನ್ನು. ಇನ್ಸ್ಪೆಕ್ಟರ್, ಕೆಳಗಿಳಿಸುವ ನಿನ್ನ ಪಿಸ್ತೂಲ್ ಅನ್ನು, ಇಲ್ಲವಾದರೆ ಈ ನಿನ್ನ ಪೀಸಿದಲ್ಲೇ ಪೀಸ್ ಮಾಡಾಗ್ಬಿಡ್ತೇನೆ. ಕೆಳಗಿಳಿಸು. ಛೇ, ಕೊನೆಗೂ ಕೈ ಕೊಟ್ಟೋದ ಆ ಗುಂಡ ಗರುಡ. ಪಿಸಿ ಫಾಲೋವೆ. ಆಹಾ, ಎಷ್ಟೊಂದು ಸುಂದರವಾಗಿದೆ ಈ ಪ್ರಕೃತಿ. ಎತ್ತ ನೋಡಿದರೆ ಹೂ ಬಳ್ಳಿಗಳು, ಹಕ್ಕಿ ಪಕ್ಷಿಗಳು. ಆಹಾ, ಇವನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನದಲ್ಲಿ ಏನೋ ಒಂಥರ ಉಲ್ಲಾಸ. ಮಾತಿಲ್ಲ ಕಥೆಯಿಲ್ಲ, ಇನ್ನೇನಿದೆ, ಕೈಕಾಲು ನಿಲ್ಲಲ್ಲ, ಏನಾಗಿದೆ, ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ. ಎದೆ ಬಡಿತ ಜೋರಾಗಿದೆ, ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಆಹಾ, ಈ ಸುಂದರ ಪ್ರಕೃತಿಯನ್ನು ನೋಡುವ ನಾನೊಂದು ಸುಂದರ ಸುಕನ್ಯ. ಹೌದು, ಇಷ್ಟೊತ್ತಾದರೂ ನನ್ನ ಹೃದಯ ಗೆದ್ದ ರಾಜ ಅರ್ಥಾತ್ ರಾಜೇಂದ್ರ ಇನ್ನೂ ಯಾಕೆ ಬರಲಿಲ್ಲ? ಓಹೋ, ನೆನೆದವರ ಮನದಲ್ಲಿ ಎಂಬತ್ತಿ ಶ್ರೀಕೃಷ್ಣ ಪರಮಾತ್ಮನೇ ಬಂದೇ ಬಿಟ್ರು. ರೂಪ ಬಂದು ಬಹಳ ಹೊತ್ತಾಯ್ತಾ? ಯಾಕೆ ಈ ರೂಪ, ಈ ಮೌನ, ನನ್ನ ಮೇಲೆ ಕೋಪಣ? ಹೌದು, ಮತ್ತೆ ನಿಮ್ಮ ಮೇಲೆ ಬೆಟ್ಟದಷ್ಟು ಕೋಪ ಇದೆ. ಹಬ್ಬಾ, ಇವಾಗಲಾದ್ರೆ ಮಾತನಾಡಿದೆಯಲ್ಲ, ಅಷ್ಟೇ ಸಾಕು. ಛೀ, ಗಂಡಸ್ರೆ ಇಷ್ಟು ಒಂದು ಹೆಣ್ಣಿನ ವೇದನೆಯನ್ನ ಅರಿಯದ ಮೂಢರು. ರೂಪ, ನೀನೇನೇ ಹೇಳು, ಕೋಪದಲ್ಲಿ ಕೂಡ ನಿನ್ನ ಮಗ ಚಂದ್ರನ ಅಂತೆ ಫಳಫಳ ಹೊಳೆಯುತ್ತದೆ. ರೀ ಹೋಗ್ರಿ, ಬರೀ ನಿಮ್ಗೆ ತಮಾಷೆ ಮಾತು. ಇದು ತಮಾಷೆ ಅಲ್ಲ ರೂಪ, ನಿಜ. ಅದೆಲ್ಲ ಹೋಗ್ಲಿ, ಬರೋದು ಯಾಕೆ ಲೇಟು? ಏನು ಮೇಡಮ್, ಮದುವೆಗೆ ಮುಂಚೆನ ಸರಿಯಾದ ಕ್ಲಾಸ್ ತಗೊಂಡಿರಲ್ಲ? ರಾಜೇಂದ್ರ, ಇದು ಕ್ಲಾಸ್ ಅಲ್ಲ, ಪ್ರೀತಿಯ ರೋದನೆ. ರೂಪ, ನಿನಗೊಬ್ಬಳಿಗೇನೋ ಪ್ರೀತಿಯ ರೋದನೆ ಇರೋದು, ನನಗೂ ಕೂಡ ಇದೆ. ನೀವೇನು ಹೆಂಗಸರು ಬಾಯಿ ಬಿಟ್ಟು ಹೇಳಿ ಮನಸ್ಸನ್ನು ಹಗುರ ಮಾಡಿಕೊಡ್ತೀರಿ, ಆದರೆ ಗಂಡಸರು ಆಗಲ್ಲ. ಆಳವಾದ ಪ್ರೀತಿಯಲ್ಲಿ ಇಳಿದು ಅದರ ನೋವನ್ನು ಸಹಿಸಲಾರದೆ ಮನದಲ್ಲಿ ಕೊರಗಿ ಕರಗಿನಂತಾಗುವುದು ಈ ನನ್ನ ಹೃದಯ. ಹಾ ರಾಜೇಂದ್ರ, ಅದೆಲ್ಲ ಹೋಗ್ಲಿ, ನಮ್ಮ ಪ್ರೀತಿಯ ವಿಷಯ, ನಮ್ಮ ಮದುವೆ ವಿಷಯ ನಿಮ್ಮ ಮನೆಯಲ್ಲಿ ಅಣ್ಣ ಅತ್ತಿಗೆಗೆ ತಿಳಿಸಿದ್ರ? ಇನ್ನೂ ಇಲ್ಲ ರೂಪ. ರಾಜೇಂದ್ರ, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ನನಗೊಂದು ಗಂಡು ನೋಡ್ತಾ ಇದ್ದಾನೆ. ನೀವೇನಾದ್ರೂ ತಡ ಮಾಡಿದ್ರೆ ನನ್ನನ್ನ ಮದುವೆ ಮಾಡಿ ಕೊಟ್ಬಿಡ್ತಾನೆ. ಏ ಹುಚ್ಚಿ, ನಿನ್ನನ್ನು ಮದುವೆ ಆಗೋ ಭೂಪತಿ ಗಂಡು ಈ ರಾಜೇಂದ್ರ. ಅದು ಯಾವ ಗಂಡು ಬಂದು ನಿನ್ನನ್ನು ಮದುವೆ ಆಗುತ್ತೇನೆ ನೋಡೇ ಬಿಡುವೆ. ರಾಜೇಂದ್ರ, ಒಟ್ಟಿನಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಮನೆ ತುಂಬಿಸ್ಕೊಳ್ಳಿ, ಅಷ್ಟೇ ಸಾಕು. ರೂಪ, ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ? ಹಸೆ ಮನೆ ಏರ್ಬೇಕಾದ ಈ ರೂಪ ಸ್ಮಶಾನ ಸೇರ್ತಾಳೆ. ರೂಪ, ಎಷ್ಟೊಂದು ಹಚ್ಚಿಕೊಂಡಿಯಾ ನಾನು? ಹೌದು ರಾಜೇಂದ್ರ, ನಿಮ್ಮನ್ನ ಬಿಟ್ಟಿರುವಷ್ಟು ಶಕ್ತಿ ನನಗಿಲ್ಲ ರಾಜೇಂದ್ರ. ನನಗೂ ಕೂಡ ಅಷ್ಟೇ ರೂಪ. ನಿನ್ನನ್ನು ಬಿಟ್ಟು ನಿನ್ನನ್ನು ಒಂದು ಕ್ಷಣ ನೋಡದಿದ್ದರೆ ಏನೋ ಒಂದು ಕಳೆದುಕೊಂಡಂತಾಗುತ್ತಿದೆ. ಐ ಲವ್ ಯು ರೂಪ, ಐ ಲವ್ ಯು. ಐ ಲವ್ ಯು ರಾಜೇಂದ್ರ, ಐ ಲವ್ ಯು. ಹಾ ರೂಪ, ಇದೇ ಒಂದು ಸುಂದರ ಸಮಯದಲ್ಲಿ ಒಂದು ನಿನ್ನ ಮಧುರ ಕಂಠದಿಂದ ಸೂಸಿ ಬರಲಿ ನಿನ್ನ ಗಾಯನ. ಆಗ್ಲಿ, ಭಾವಿ ಪತಿ ದೇವರ ಆಜ್ಞೆ ಮೀರುವುದುಂಟೆ, ನಿಮ್ಮ ಇಷ್ಟದಂತೆ ಆಗ್ಲಿ. ಆಯ್ತಾಯ್ತು. ನೂರಾರು
ಹಾ ರೂಪ, ನೀನಾಡುವ ಗೀತೆ ಕೇಳಿದರೆ ಕಮಲಿದ ಕಮಲ ಕೂಡ ಅರಳಿ ಕಣ್ಣು ತಂಪು ಮಾಡಿದಂತೆ. ಎಷ್ಟು ಹಾಡಿ ಹೋಗಲಿದ್ದರೂ ಸಾಲದು ನಿನ್ನ ಆ ಮಧುರ ಗಾಯನಕ್ಕೆ. ಸಾಕು ಸಾಕು, ನಿಲ್ಸಿ ನಿಮ್ಮ ಹೊಗಳಿಕೆ ಮಾತನ್ನ. ಹೊಗಳ್ತಾ ನಿಂತ್ಕೊಂಡ್ರೆ ಎಲ್ಲಿ ಕವಿಗಳಾಗಿ ಬಿಡ್ತೀರಾ? ಹಾ ರೂಪ, ಇದೇ ಸಂತೋಷದಲ್ಲೂ ಇನ್ನೊಂದು ಹಿಂಬಾದ ಗೀತೆ ಆಡಬಾರದೆ? ಆಯ್ತು ರಾಜೇಂದ್ರ, ನಿನ್ನ ಇಷ್ಟದಂತೆ ಹಾಡ್ತೀನಿ.
ಆರೋಪ ನೀನಿನ್ನು ಮನೆಗೆ ಹೋಗುವೆಯಾ? ಆಯ್ತು ರಾಜೇಂದ್ರ, ನಾನು ಹೋಗ್ತೀನಿ, ನೀವು ಆಮೇಲೆ ಬನ್ನಿ.